ನಮಸ್ಕಾರ ಎಲ್ಲರಿಗೂ. ಬರ್ರಿ ಇವತ್ತು ನಾನು ನಿಮಗೆ ಕರಿ ಹಿಂಡಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಇದನ್ನು ನಮ್ಮ ಅತ್ತೆಯವ್ರು ಮಾಡ್ತಿದ್ದಾರ, ನಾನು ವೀಡಿಯೋ ಮಾಡ್ಕೊತಿದ್ದೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಇವೆಲ್ಲ: ಬೆಳ್ಳುಳ್ಳಿ, ಅಗಸಿ, ಬಿಳಿ ಸಾಸಿವೆ, ಮೆಂತ್ಯ, ಉಪ್ಪು, ಅರಿಶಿನ ಮತ್ತು ಇದು ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ. ಈಗ ಬೆಳ್ಳುಳ್ಳಿ ಹಾಕ್ಕೊತಿದ್ದಾರ ಮಿಕ್ಸಿ ಜಾರ್ಗೆ. ಆಮೇಲೆ ಮೆಂತ್ಯ, ವೈಟ್ ಕಲರ್ ಸಾಸಿವೆ, ಆಮೇಲೆ ಅಗಸಿ, ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಇದನ್ನು ನಮ್ಮ ಅಜ್ಜಿ ಮಾಡ್ತಿದ್ರು ರೆಸಿಪಿ. ಟೇಸ್ಟ್ ಮಾತ್ರ ಮಸ್ತ್ ಇರೋದು. ಬಟ್ ಅವ್ರು ಹೆಂಗೆ ಮಾಡ್ತಿದ್ರು ನಂಗೆ ಗೊತ್ತಿಲ್ಲ. ನಮ್ಮ ಅತ್ತೆಯವರು ನಿಂಗೂ ಕಲಿಸ್ಕೊಡ್ತೀನಿ ಬಾ ಮಾಡೋದು ಅಂತ ಹೇಳಿ ತೋರಿಸ್ತಿದ್ದಾರೆ ನನಗೆ. ನಾ ಹಾಗೆ ವೀಡಿಯೋ ಮಾಡ್ಕೊತಿದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಆಮೇಲೆ ಇದೇನು ಹಣ್ಣುಮೆಣ್ಸಿನ್ಕಾಯಿ ಇರ್ತೈತಲ್ಲ ಅದನ್ನು ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ತಿದ್ದಾರೆ. ಸೊ ಅವ್ರು ಪೇಸ್ಟ್ ಮಾಡ್ಕೊತಿದ್ದಾರೆ. ಅಷ್ಟರೊಳಗೆ ನಾನು ಒಗ್ಗರಣೆ ರೆಡಿ ಮಾಡ್ಕೊತೀನಿ. ಅದಕ್ಕೆ ಈಗ ಒಂದು ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆಗೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಅದು ಚಟಪಟ ಅಂತ ಸಿಡಿದಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕು. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ ಮತ್ತು ಮೊಸರನ್ನ ಜೊತೆ ಭಾರಿ ಮಸ್ತ್ ಇರುತ್ತೆ. ಒಂದು ಸತಿ ನೀವು ಎಲ್ಲರೂ ಟ್ರೈ ಮಾಡಿರಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಹಿಂಗೆ ಹಾಕ್ಕೋಬೇಕು. ಸ್ವಲ್ಪ ಫುಲ್ ಗಮ್ ಅಂತ ಸ್ಮೆಲ್ ಬರಾಕತ್ತಿತ್ತು. ಸೊ ಈಗ ಅವರಷ್ಟು ಕೆಳಗಡೆ ಅದು ಪೌಡ್ರ್, ಅಗಸಿ ಮತ್ತು ಮೆಂತ್ಯ ಅದೆಲ್ಲ ಇತ್ತಲ್ಲ ಅದು ಮತ್ತು ಈ ಹಣ್ಣುಮೆಣ್ಸಿನ್ಕಾಯಿ ಕಂಪ್ಲೀಟ್ ಎಲ್ಲ ಕಲಿಸ್ಕೊತಿದ್ದಾರೆ. ಆಮೇಲೆ ಇದನ್ನು ಒಗ್ಗರಣೆನ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಒಂದು ಭರಣಿ ಒಳಗೆ ಹಾಕಿ ವೈಟ್ ಬಟ್ಟೆ ಒಳಗೆ ಕಟ್ಟಿ 1 ವಾರ ಬಿಸಿಲಿಗೆ ಇಡಬೇಕು. ಅದಕ್ಕೆ ಕಳಿಬೇಕು ಅಂತಾರೆ. ಕಳೆದಾದ್ಮೇಲೆ ಫುಲ್ ಟೇಸ್ಟ್ ಬರುತ್ತದೆ. ಫುಲ್ ಘಮ ಘಮ ಅಂತಿರುತ್ತೆ. ಫುಲ್ ರುಚಿಯಾಗಿರುತ್ತೆ. ನೀವು ಒಂದ್ಸತಿ ಎಲ್ಲರೂ ಟ್ರೈ ಮಾಡಿರಿ. ಆಮೇಲೆ ನೀವೆಲ್ಲ ಯಾವ ಕರಿ ಹಿಂಡಿ ಮಾಡ್ತೀರಿ ಅನ್ನೋದು ಹೇಳ್ರಿ. ನಮ್ಮ ಅಜ್ಜಿ ಸೌತೆಕಾಯಿ ಅದರೊಳಗೆ ಮಾಡ್ತಿದ್ರು. ಸೊ ಕಂಪ್ಲೀಟ್ ಕಲಿಸ್ಕೋಬೇಕು. ಇದು 6 ತಿಂಗಳು ವರ್ಷ ಆದರೆ ಕೆಡಂಗಿಲ್ಲ ಈ ರೆಸಿಪಿ. ನಾವು ಉಪ್ಪಿನಕಾಯಿ ಎಲ್ಲ ಹೆಂಗೆ ಸ್ಟೋರ್ ಮಾಡಿ ಇಟ್ಕೊತೀವಲ್ಲ ಅದೇ ರೀತಿ ರೆಸಿಪಿ ಇದು. ನೋಡ್ತಿದ್ರೆ ಬಾಯಾಗ ನೀರು ಬರಾಕತ್ತೈತಿ. ಇದೇ ರೀತಿ ಹೊಸ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.